ನಾನು ರಜಿನಿ. ತುಂಬ ದಿವಸದ ನಂತರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಆಯಿತಾ. ನನಗೆ ಬುಕ್ಸೆಲ್ಲ ಓದೋದು ತುಂಬ ಅಭ್ಯಾಸ ಇದೆ, ಆಯಿತಾ. ಹವ್ಯಾಸ ನನ್ನದು. ನನ್ನ ಹತ್ರ ಒಂದು ಸಣ್ಣ ಲೈಬ್ರರಿನೇ ಇದೆ. ಹಾಗೆ ಓದಿರೋ ಒಂದು ಬುಕ್ಸಿಂದು ಒಂದು ಕತೆ, ಆಯಿತಾ, ತುಂಬ ಅದರೊಳಗೆ ಅಳವಡಿಸ್ಕೊಳ್ಳೋಂಥದ್ದು ಇದೆ. ಇದನ್ನು ಯಾಕೆ ಹೇಳಿದೆ ಅನ್ನೋದು ನೆಕ್ಸ್ಟು ಹೇಳ್ತೀನಿ. ಫುಲ್ಲು ನೋಡಿ. ನನಗೆ ಎಲ್ಲದರಲ್ಲೂ ನೀವು ಸಪೋರ್ಟ್ ಮಾಡಿದ್ದೀರಿ, ನನಗೆ ಲೈಕ್ ಮಾಡಿದ್ದೀರಿ. ನನ್ನ ವೀಡಿಯೋಸ್ಗೆ ಇರ್ಬೋದು ಅಥವಾ ನನ್ನ ಹಾಡಿದಾಗ ಇರ್ಬೋದು, ಎಲ್ಲ ಲೈಕ್ ಮಾಡಿದ್ದೀರಿ. ಈಗಲೂ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಕಲಿಯುವಂಥದ್ದಿದೆ. ಇವತ್ತು ನೀವು ಕಲಿಯುವಂಥದ್ದಿದೆ. ನಾನು ಕಲ್ತಿದ್ದೆ ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ, ಸರಿನಾ. ಒಂದೂರಲ್ಲಿ ಒಬ್ಬ ತುಂಬ ದೊಡ್ಡ ಭಕ್ತ ಇರ್ತಾನೆ, ಆಯಿತಾ. ಅವನಿಗೆ ಡ್ರೀಮ್ಸ್ ತುಂಬ ಇರುತ್ತೆ, ಏನೇನೋ ಬೇಕು, ಅದು ಬೇಕು, ಇದು ಬೇಕು ಅಂತ. ಅದಕ್ಕೇನು ಮಾಡ್ತಾನೆ, ಅವನು ದೇವರನ್ನು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆಯಿತಾ. ದೇವ್ರದ್ದು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತುಂಬ ಅವನದ್ದು ಆ ಧ್ಯಾನ ಏನು ಮಾಡ್ತಾನೆ, ತುಂಬ ಅಂದರೆ ಸೀರಿಯಸ್ಲಿ ಮಾಡಲೇಬೇಕು, ಬೇಕೇ ಬೇಕು ಅಂತ ಮಾಡುವಾಗ ದೇವರಿಗೆ ನನಗೆ ಏನಾದ್ರು ಕೊಡಲೇಬೇಕು ಅಂತ ಅನಿಸುತ್ತೆ. ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿಬಿಟ್ಟು ಕೇಳ್ತಾನೆ, ನಿನಗೇನು ಬೇಕು ಅದನ್ನು ಕೇಳು, ಕೊಡ್ತೀನಿ, ನಿನ್ನ ಭಕ್ತಿಗೆ ಮೆಚ್ಕೊಂಡಿದ್ದೀನಿ, ಕೊಡ್ತೀನಿ. ಆದರೆ ಒಂದು ಕಂಡೀಷನ್ನು, ನೀನು ಏನು ಕೇಳ್ತಿ ಅದನ್ನು ನಿಮ್ಮ ಪಕ್ಕದ ಮನೆಯವರಿಗೆ ಡಬಲ್ ಕೊಡ್ತೀನಿ ಅಂತ ಹೇಳ್ತಾನೆ. ಅರ್ಥ ಆಯ್ತಲ್ವಾ. ನೀನೇನು ಕೇಳ್ತಿ ಅದರದ್ದು ಡಬಲ್ ನಿಮ್ಮ ಮನೆ ಪಕ್ಕದ ಮನೆಯವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಭಕ್ತ ಈಗ ಏನು ಹೇಳಬೇಕು, ಏನು ಹೇಳ್ತಾನೆ? ನೀವಾದರೆ ಏನು ಹೇಳ್ತೀರಿ? ಕಮೆಂಟ್ ಮಾಡ್ತೀರಾ? ಕಮೆಂಟ್ ಮಾಡಿ, ಆಯಿತಾ. ನಾಳೆ ಇದ್ರ ಮುಂದೇನಾಯಿತು ಅಂತ ಹೇಳ್ತೀನಿ. ಓಕೆ.